ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತೀರಿ. ಕನ್ನಡ ಮೀಡಿಯಮಲ್ಲಿ ಎಕ್ಸಾಮನ್ನು ಬರಿತಾ ಇರುವಂತಹ ವ್ಯವಹಾರ ಅಧ್ಯಯನ 2026 ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಡೈರೆಕ್ಟಾಗಿ ಎಕ್ಸಾಮ್ನ ಕಟ್ಟಿರುವಂತಹ ಮಕ್ಕಳು ಕರೆಸ್ಪಾಂಡೆಂಟಲ್ಲಿ. ಸೊ ಅವರಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಲಾಸ್ಟ್ ಇಯರು ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದರು ಅನ್ನೋದ್ರ ಬಗ್ಗೆ ಐಡಿಯಾ ಇರಲ್ಲ. ಆಲ್ರೆಡಿ 2025 ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಬೇಕು ಅಥವಾ ನೋಡಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾಳೆ ಬರಿತಾ ಇರುವಂತಹ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ 2 ವರ್ಷದ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಬೇಕು. ಅದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಕಡೆ ಗಮನ ಇರಬೇಕು. ಈ ವರ್ಷದ 3 ಮಾದರಿ ಪ್ರಶ್ನೆ ಪತ್ರಿಕೆ, 2 ಪೂರ್ವ ಸಿದ್ಧತಾ ಪರೀಕ್ಷೆ ಅಷ್ಟೇ ನೋಡಿಕೊಂಡ್ರೆ ಸಾಕಾಗಲ್ಲ. 2 ವರ್ಷದ ಹಿಂದಿನ ಪೇಪರು ಇರಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ಹೋದ ವರ್ಷ ನಿಮಗೆ ಕೇಳಿರುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು, ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ 2 ಅಂಕ ಯಾವ ರೀತಿಯಾಗಿ ಕೇಳ್ತಾರೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತೀರಿ. ಹಾಗಾಗಿ ಒಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮಗೆ ಸಿಗಬಹುದೇನೋ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಸಮನ್ವಯತೆಯ ಯಾವುದಾದ್ರೂ 2 ಲಕ್ಷಣಗಳನ್ನ ತಿಳಿಸಿ ಅಂತ ಇದೆಯಲ್ಲ, ಇಲ್ಲಿ ನೀವು ಇದರ ಅರ್ಥವನ್ನು ಕೂಡ ನೋಡ್ಕೊಳ್ಬೇಕು. ಸಮನ್ವಯತೆ ಎಂದರೇನು ಅಂತ. ಯಾಕಂತ ಹೇಳಿದ್ರೆ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಮನ್ವಯತೆಯ ಲಕ್ಷಣಗಳನ್ನು 8 ಅಂಕಕ್ಕೆ ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಸಮನ್ವಯತೆಯ ಅರ್ಥ ಮತ್ತು ಲಕ್ಷಣಗಳನ್ನ ನೀವು ಓದ್ಕೊಂಡಿರಬೇಕು. ಇಲ್ಲಿ 2 ಲಕ್ಷಣಗಳನ್ನು ಬರಿಬೇಕು. ಯಾವುದಾದ್ರೂ 2 ಪಾಯಿಂಟನ್ನು ಬರೆದರೆ ಸಾಕು. ಸಮನ್ವಯತೆಯು ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ. ಸಮನ್ವಯತೆಯು ಕ್ರಿಯೆಯ ಏಕತೆಯನ್ನು ಖಚಿತಗೊಳಿಸುತ್ತದೆ. ಸಮನ್ವಯತೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಸಮನ್ವಯತೆಯು ಸಾರ್ವತ್ರಿಕ ಕಾರ್ಯವಾಗಿದೆ. ಯಾವುದಾದ್ರೂ 2 ಪಾಯಿಂಟನ್ನು ಬರೀರಿ. ಶ್ರೇಣೀಕೃತ ಸರಪಳಿ ಎಂದರೇನು ಅಂತ ಹೋದ ವರ್ಷ ಕೇಳಿದರು. ಯಾವುದೇ ಒಂದು ಸಂಸ್ಥೆಯ ಮೇಲಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳನ್ನು ಹೊಂದಿದೆ. ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರದ ಮಾರ್ಗವನ್ನು ಶ್ರೇಣೀಕೃತ ಸರಪಳಿ ಎನ್ನುವರು. ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರದ ಮಾರ್ಗವನ್ನು ಶ್ರೇಣೀಕೃತ ಸರಪಳಿ ಎನ್ನುವರು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯೋಜನೆಯ ವಿಧವನ್ನು ಗುರುತಿಸಿ ಅಂತಿದೆ. ಯೋಜನೆಗಳಲ್ಲಿ ಹಲವಾರು ವಿಧಗಳಿದೆ. ಈ ವರ್ಷದಲ್ಲಿ ಸರಕುಗಳ ಮಾರಾಟ ಪ್ರಮಾಣವನ್ನು 10% ಹೆಚ್ಚಳ ಮಾಡುವುದು ಅಂತ ಹೇಳಿದ್ರೆ ಯಾವ ವಿಧದ ಯೋಜನೆ ಅದು? ಮುಂಗಡ ಪತ್ರ. ನೌಕರರು ಕೆಲಸದ ವೇಳೆಯಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸಿರಬೇಕು ಅಂತ ಹೇಳ್ಕೊಂಡ್ರೆ ಅದು ಯಾವ ಯೋಜನೆ ಅಂತ ಹೇಳಿದ್ರೆ ನಿಯಮ. ಮುಂದಿನ ಒಂದು ಪ್ರಶ್ನೆ, ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಇದೊಂದು ಬಹುಮುಖ್ಯ ಪ್ರಶ್ನೆ. ನಿಮ್ಮ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿದ್ದಾರೆ. ಬಹುಮುಖ್ಯವಾದಂಥ ಪ್ರಶ್ನೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು ನೀವು. ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ಅಧಿಕಾರ ಸಂಬಂಧಗಳನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ, ಥಿಯೋ ಹೈಮನ್ ರವರ ಪ್ರಕಾರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣೆಯಲ್ಲಿ ಅಭಿಶಿಕ್ಷಣದ ಅರ್ಥವನ್ನು ನೀಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಮಕ್ಕಳೇ, ಅಭಿಶಿಕ್ಷಣ ಅಂತ ಹೇಳಿದರೆ ಆಯ್ಕೆಯಾದ ನೌಕರರನ್ನು ಇತರ ನೌಕರರಿಗೆ ಪರಿಚಯ ಮಾಡುವುದು ಹಾಗೂ ಸಂಸ್ಥೆಯ ನಿಯಮಗಳು ಮತ್ತು ನೀತಿಗಳನ್ನು ತಿಳಿಸುವುದಾಗಿದೆ. ಇಂಪಾರ್ಟೆಂಟ್ ಇದು. ನಾಯಕತ್ವದ ಯಾವುದಾದ್ರೂ 2 ಶೈಲಿಗಳನ್ನು ತಿಳಿಸಿ ಅಂತದೆ. ಈ ವರ್ಷನೂ ಕೇಳಿದರೆ, ಇದು ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಸರ್ವಾಧಿಕಾರಿ ನಾಯಕತ್ವ, ಪ್ರಜಾಪ್ರಭುತ್ವವಾದಿ ನಾಯಕತ್ವ. ಆಯಿತಾ? ನೆಕ್ಸ್ಟು, ನಿಯಂತ್ರಿಸುವಿಕೆಯ ಯಾವುದಾದ್ರೂ 2 ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ ಇದೆ. ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ ನೀವು 4 ಅಂಕಕ್ಕೆ ಓದ್ಕೊಂಡಿರ್ತೀರಿ. ಯಾವುದಾದ್ರೂ 2 ಪಾಯಿಂಟನ್ನು ಬರೀರಿ. ಶಿಷ್ಟಗಳ ನಿಖರತೆಯನ್ನು ನಿರ್ಣಯಿಸುವುದು, ಸಂಪನ್ಮೂಲಗಳನ್ನು ಸಮರ್ಥವಾಗಿ ಉಪಯೋಗಿಸುವುದು, ಉದ್ಯೋಗಿ ಪ್ರೇರೇಪಣೆಯನ್ನು ಉತ್ತಮಗೊಳಿಸುವುದು, ಕ್ರಮಬದ್ಧತೆ ಮತ್ತು ಶಿಸ್ತನ್ನು ಖಾತರಿಗೊಳಿಸುವುದು, ಕಾರ್ಯದಲ್ಲಿ ಸಮನ್ವಯತೆಯನ್ನು ಸಾಧ್ಯವಾಗಿಸುತ್ತದೆ. ಆಯಿತಾ? ನೆಕ್ಸ್ಟು, ಬಂಡವಾಳ ಮುಂಗಡ ಪತ್ರ ನಿರ್ಣಯದ ಮೇಲೆ ಪರಿಣಾಮ ಬೀರುವ 2 ಅಂಶಗಳನ್ನು ತಿಳಿಸಿ. ಯೋಜಿತ ಕಾರ್ಯದ ನಗದು ಹರಿವು, ಪ್ರತಿಫಲ ದರ. ದೀರ್ಘ ಬಾಳಿಕೆಯ ಉತ್ಪನ್ನಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಹೇಳಿದರೆ ಇದಕ್ಕೆ ರೆಫ್ರಿಜರೇಟರ್, ರೇಡಿಯೋ, ಬೈಸಿಕಲ್, ಹೊಲಿಗೆ ಯಂತ್ರ ಯಾವುದಾದ್ರೂ ಬರಿಬಹುದು. ಅಥವಾ ಯಂತ್ರ, ಕಟ್ಟಡ, ಈ ರೀತಿಯಾಗಿ ದೀರ್ಘ ಬಾಳಿಕೆ ಅಲ್ವಾ ಬರಿಬಹುದು. ಬಳಕೆದಾರರ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಬಳಕೆದಾರರಿಗೆ ಲಭ್ಯವಿರುವ ಯಾವುದಾದರೂ 2 ಪರಿಹಾರಗಳನ್ನು ತಿಳಿಸಿ ಅಂತ ಇದೆ. ಪರಿಹಾರಗಳನ್ನು 2 ಯಾವುದಾದ್ರೂ ಬರೆದರೆ ಸಾಕು. ಸರಕಿನಲ್ಲಿರುವ ನ್ಯೂನತೆಯನ್ನು ಅಥವಾ ಸೇವೆಯಲ್ಲಿನ ಕೊರತೆಯನ್ನು ತೊಡೆದುಹಾಕುವಂತೆ, ದೋಷಪೂರಿತ ವಸ್ತುವಿನ ಬದಲಿಗೆ ದೋಷರಹಿತವಾದ ಹೊಸದನ್ನು ನೀಡುವಂತೆ. ಈ 2 ಪಾಯಿಂಟ್ ನಿಮಗೆ ಈಸಿ ಆಗುತ್ತೆ, ನೀವು ನೋಡ್ಕೊಳ್ಬಹುದು. ಇದು 2025ರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ನೆಕ್ಸ್ಟು 2024 ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅದೇ ಪ್ರಶ್ನೆ ರಿಪೀಟ್ ಆಗಿದೆ. ಸಮನ್ವಯತೆಯ ಯಾವುದಾದ್ರೂ 2 ಗುಣಲಕ್ಷಣಗಳನ್ನು ತಿಳಿಸಿ ಅಂತ. ಸೇಮ್ ಇಲ್ಲಿ ಹೇಳಿದ್ನಲ್ಲ ಅದೇ ಪಾಯಿಂಟು. ಯಾವುದಾದ್ರೂ 2 ಪಾಯಿಂಟನ್ನು ಬರೀರಿ. ಯಾವುದಾದ್ರೂ 2 ನಿರ್ವಹಣಾ ತತ್ವಗಳ ಮಹತ್ವಗಳನ್ನು ಬರೆಯಿರಿ ಅಂತ ಹೇಳಿದರೆ ಮಹತ್ವವನ್ನು ಬರೀಬೇಕು. ನಿರ್ವಹಣಾ ತತ್ವಗಳ ಮಹತ್ವ ವ್ಯವಸ್ಥಾಪಕರಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟಗಳನ್ನು ಒದಗಿಸುತ್ತದೆ. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ, ವೈಜ್ಞಾನಿಕ ತೀರ್ಮಾನಗಳು, ಬದಲಾಗುವ ಪರಿಸರ ಅಗತ್ಯತೆಗಳ ಪೂರೈಕೆ, ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವುದು, ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆ.
ಆಯಿತಾ. ನೆಕ್ಸ್ಟು ಇದಾದ್ರ ಮೇಲೆ ಯಾವುದಾದರೂ ಎರಡು ಯೋಜಿಸುವಿಕೆಯ ಮಿತಿಗಳನ್ನು ತಿಳಿಸಿ ಅಂತ ಇದೆ. ಯೋಜಿಸುವಿಕೆಯ ಎರಡು ಮಿತಿಗಳು. ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ, 1 ಪಾಯಿಂಟು. ನೀವು ಹೇಗಿದ್ರೂ ಕೂಡ 4 ಅಂಕಕ್ಕೆ ಓದ್ಕೊಂಡಿರ್ತೀರಿ ಮಕ್ಕಳೇ, ಅದನ್ನೇ ಬರೆದ್ರಾಯಿತು. ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ನಿರ್ವಹಿಸದಿರಬಹುದು. ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಕಡಿಮೆಗೊಳಿಸುತ್ತದೆ. ಯೋಜಿಸುವಿಕೆಯು ಅಪಾರ ವೆಚ್ಚವನ್ನು ಒಳಗೊಂಡಿದೆ. ಯೋಜಿಸುವಿಕೆಯು ಸಮಯ ಬಯಸುವ ಪ್ರಕ್ರಿಯೆಯಾಗಿದೆ. ಯೋಜಿಸುವಿಕೆಯು ಯಶಸ್ಸನ್ನು ಖಾತರಿಗೊಳಿಸುವುದಿಲ್ಲ. ನೆಕ್ಸ್ಟು ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಇದು ಮತ್ತೆ ರಿಪೀಟ್ ಆಗಿದೆ, ಹೇಳಲ್ಲ. ತರಬೇತಿ ಮತ್ತು ಅಭಿವೃದ್ಧಿಗಳ ನಡುವಿನ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ತರಬೇತಿ, ಇದು ಅಭಿವೃದ್ಧಿ. ಕರೆಕ್ಟಾಗಿ ಪಾಯಿಂಟನ್ನು ನೋಡಿಕೊಂಡು ಯಾರ ಹತ್ರ ಆನ್ಸರ್ ಇಲ್ಲ ಅವರು ಬರ್ಕೊಳ್ಬಹುದು. ಇದು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ. ಇದು ಉದ್ಯೋಗಿಯು ಕೆಲಸವನ್ನು ಉತ್ತಮವಾಗಿ ಮಾಡುವಂತೆ ಸಕ್ರಿಯಗೊಳಿಸುತ್ತದೆ. ಇದು ಉದ್ಯೋಗ ಆಧಾರಿತ ಪ್ರಕ್ರಿಯೆಯಾಗಿದೆ. ಅದೇ ಅಭಿವೃದ್ಧಿಗೆ ಬಂದರೆ ಇದು ಕಲಿಕೆ ಮತ್ತು ಬೆಳವಣಿಗೆಯ ಪ್ರಕ್ರಿಯೆಯಾಗಿದೆ. ಇದು ಉದ್ಯೋಗಿಯ ಸರ್ವತೋಮುಖ ಬೆಳವಣಿಗೆಯನ್ನು ಸಕ್ರಿಯಗೊಳಿಸುತ್ತದೆ. ಇದು ವೃತ್ತಿ ಜೀವನ ಆಧಾರಿತ ಪ್ರಕ್ರಿಯೆಯಾಗಿದೆ. ನೆಕ್ಸ್ಟು 22ನೇ ಪ್ರಶ್ನೆ. ಮಾಸ್ಲೋರವರ ಅಗತ್ಯತೆ ವರ್ಗಶ್ರೇಣಿಯ ಸಿದ್ಧಾಂತದ ಮೊದಲ 2 ಅಗತ್ಯತೆಗಳನ್ನು ಬರೆಯಿರಿ ಅಂತ ಕೇಳಿದರೆ. ಮೂಲ ದೈಹಿಕ ಅಗತ್ಯತೆಗಳು, ಸುರಕ್ಷತಾ ಅಗತ್ಯತೆಗಳು. 23ನೇ ಪ್ರಶ್ನೆ. ನಿಯಂತ್ರಿಸುವಿಕೆಯ ಯಾವುದಾದರೂ 2 ಮಿತಿಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 2024ಕ್ಕೂ 25ಕ್ಕೂ ಅದೇ ಕಾನ್ಸೆಪ್ಟ್ ಮೇಲೆ ಒಂದು ಮಹತ್ವ ಇಲ್ಲ ಮಿತಿ ತುಂಬ ಕೇಳ್ತಾ ಇದ್ದಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಪ್ರಶ್ನೆಗೆ ಉತ್ತರ ಕರೆಕ್ಟಾಗಿ ನೋಡ್ಕೊಳ್ಳಿ. ಪರಿಮಾಣಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವಲ್ಲಿರುವ ಕಷ್ಟ. ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣವಿಲ್ಲ. ನೌಕರರಿಂದ ವಿರೋಧ. ವೆಚ್ಚದಾಯಕ ಕಾರ್ಯ. 24ನೇ ಪ್ರಶ್ನೆ. ಹಣಕಾಸಿನ ಯೋಜಿಸುವಿಕೆ ಅವಳಿ ಉದ್ದೇಶಗಳನ್ನು ಬರೆಯಿರಿ ಅಂತ ಕೇಳಿದರೆ. ಅಗತ್ಯವಿದ್ದಾಗ ನಿಧಿಯ ಲಭ್ಯತೆಯನ್ನು ಖಾತರಿಪಡಿಸುವುದು. ಸಂಸ್ಥೆಯು ಅನಾವಶ್ಯಕವಾಗಿ ಸಂಪನ್ಮೂಲಗಳನ್ನು ಸಂಗ್ರಹಿಸದಂತೆ ನೋಡುವುದು. 25ನೇ ಪ್ರಶ್ನೆ. ಸಾಂಪ್ರದಾಯಿಕವಾಗಿ ಮಾರಾಟ ಪ್ರಕ್ರಿಯೆ ಎಂದರೇನು? 8 ಅಂಕದ ಬಹುಮುಖ್ಯ ಪ್ರಶ್ನೆ. ಅಲ್ಲಿ ಮಾರಾಟ ಪ್ರಕ್ರಿಯೆ ಅಂತ ಹೇಳಿದ್ರೆ ಏನು ಅಂತ ಓದ್ಕೊಂಡಿರ್ತೀರಲ್ಲ, ಅದನ್ನೇ ಬರೆದ್ರಾಯಿತು. ಮಾರಾಟ ಪ್ರಕ್ರಿಯೆಯು ಉತ್ಪಾದಕರಿಂದ ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳ ಹರಿವನ್ನು ನಿರ್ದೇಶಿಸುವ ವ್ಯವಹಾರ ಚಟುವಟಿಕೆಗಳನ್ನು ನೆರವೇರಿಸುವುದಾಗಿದೆ ಅಂತ ಬರಿಬೇಕು. ಗ್ರಾಹಕರ ಯಾವುದಾದ್ರು 2 ಹೊಣೆಗಾರಿಕೆ ಆಗಿರ್ಬೋದು, ಹಕ್ಕುಗಳಾಗಿರ್ಬೋದು. 4 ಕಲ್ತ್ಕೊಂಡಿರ್ತೀರಿ, 4 ಅಂಕಕ್ಕೆ ಇಂಪಾರ್ಟೆಂಟು. ಅದನ್ನೇ ತಗೊಬಂದು ಇಲ್ಲಿ 2 ಬರೋದ್ರಾಯ್ತು. ಆಯಿತಾ. ಇದರ ಜೊತೆಗೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳೇನಿದೆ ಅದು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. 3 ಪೇಪರಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ದೀನಿ, ಮತ್ತೆ ಪದೇ ಅದನ್ನು ಹೇಳಲ್ಲ. ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಿರೋರಿಗೆ ನಿಮಗೆ ಉತ್ತರಗಳು ಸಿಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ರೀತಿ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಏನು ಪ್ರಶ್ನೆಗಳನ್ನ ಕೇಳಿದಾರಲ್ಲ ಮಕ್ಕಳೇ, ಅದು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟೇ. ಹಾಗಾಗಿ ಯಾವುದು ರಿಪೀಟ್ ಆಗಿದೆ ಅದು ಮೇನ್ ಅಂತ ಅರ್ಥ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಪ್ರಿಪೇರ್ ಆಗಿ. 24, 25ರಲ್ಲಿ ಏನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದೀನಿ. ಒಂದು ಐಡಿಯಾ ಅಂತೂ ಬಂದಿರುತ್ತೆ, ಈ ರೀತಿಯಾಗಿ ಕೇಳಿದ್ದಾರೆ ಅಂತ ಹೇಳ್ಕೊಂಡು. ಸೊ 2 ವರ್ಷದಲ್ಲಿ ನೀವಲ್ಲಿ ಕನೆಕ್ಟ್ ಮಾಡ್ಕೊಂಡು ನೋಡಿ 24 ಹೇಗಿತ್ತು, 25 ಹೇಗಿತ್ತು ಅಂತ. ಸಾಧ್ಯವಾದರೆ ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿದೆ, ನಾಳೆನೇ ಎಕ್ಸಾಮು, ಪ್ರಿಪೇರ್ ಆಗಬೇಕು. ಸಾಧ್ಯವಾದರೆ ನೋಟ್ ಡೌನ್ ಮಾಡಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಎಲ್ಲ ಮಾಡೆಲ್ ಪೇಪರ್ನು ನಿಮ್ಮ ಮುಂದೆ ಇಟ್ಕೊಂಡು, ನಾನಿವಾಗ ಹೇಳಿದ್ನಲ್ಲ ಪ್ರಶ್ನೆಗಳು 24, 25ರದ್ದು ಯಾವುದಾದ್ರೂ ಅಲ್ಲೂ ಬಂದಿದ್ರೆ ಪ್ಲಸ್ ಹಾಕ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಈಸಿ ಇರುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. 4 ಮತ್ತು 8 ಅಂಕದ ಪ್ರಶ್ನೆಗಳನ್ನ ನಾನು ಏನು ಕೊಟ್ಟಿದ್ದೀನೋ ಅದರಲ್ಲೇ 2 ಅಂಕನೂ ಕವರ್ ಆಗುತ್ತೆ. ಆಲ್ಮೋಸ್ಟ್ ಸಾಕಷ್ಟು ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು 4 ಮತ್ತು 8 ಅಂಕದಲ್ಲೇ ಕವರ್ ಆಗುತ್ತೆ. ಹಾಗಾಗಿ ನಾನು ಕೊಟ್ಟಿರುವಂತಹ 4 ಅಂಕ 8 ಅಂಕದ ಪ್ರಶ್ನೆಗಳನ್ನ ಕರೆಕ್ಟಾಗಿ ಓದ್ಕೊಂಡಿರ್ಬೇಕು ನೀವು. ಓಕೆನಾ? ಆಯಿತು. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಪ್ರಿಪೇರ್ ಆಗಿ ನಾಳೆ ಚೆನ್ನಾಗಿ ಎಕ್ಸಾಮ್ ಬರೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.